ಇಷ್ಟೊತ್ತು ಮಾತಾಡಿದೆ, ಮೈಕ್ ಅಡಾಪ್ಟರ್ ಹಾಕಲ್ದಿರ ಮೈಕೆ ಕನೆಕ್ಟ್ ಮಾಡಿರಲಿಲ್ಲ, ಹಂಗೆ ಮಾತಾಡಿದ್ದೀನಿ. ಅಷ್ಟೊತ್ತಿಂದ ಮಾತಾಡಿದ್ದೀನಿ, ಹಂಗೆ ಮಾತಾಡಿದ್ದೀನಿ. ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಚೂರಂ ವ್ಯೂ ಪಾಯಿಂಟ್ ಹೋಗಿದ್ವಿ, ಆಮೇಲೆ ಲಕ್ಡಿ ವ್ಯೂ ಪಾಯಿಂಟ್ಗೆ ಹೋಗಿದ್ವಿ, ಥರ್ಡು ಹನಿ ಮ್ಯೂಸಿಯಮ್ಗೆ ಹೋಗಿದ್ವಿ. ಇದು 1 kg 4,300 ಈ ವಿಡಿಯೋದಲ್ಲಿ ನಾನು ಹೋಗ್ತಾ ಇರೋದು ಗ್ಲಾಸ್ ಬ್ರಿಡ್ಜ್. ನನ್ನ ಲೊಕೇಶನ್, ನಾನು ಮಾಡಿರೋ ರೂಮ್ ಲೊಕೇಶನಿಂದ ಇದು 20 ಕಿಲೋಮೀಟರ್ಸ್ ದೂರದಲ್ಲಿದೆ. 3 ಮಿನಿಟ್ಸ್ ಏನೋ ಬಾಕಿ ಇದೆ. ರೋಡ್ ಸ್ವಲ್ಪ ಪ್ಯಾಚಿ ಇದೆ, ಬಟ್ ಓಕೆ, ಮ್ಯಾನೇಜಬಲ್ ಇದೆ. ಅಷ್ಟೊಂದು ಏನು ಡೀಪ್ ಪ್ಯಾಚಸ್ ಇಲ್ಲ. ಸೆಂಟ್ರಲ್ ಪ್ಯಾಚ್ ಇದೆ, ಸೆಂಟ್ರಲ್ ಚೆನ್ನಾಗಿದೆ, ಕರ್ವಿ ರೋಡ್ಸ್ ಇದೆ. ಒಂದು ಒಳ್ಳೆ ಟೀ ಎಸ್ಟೇಟ್ ಗ್ಯಾಪ್ ಇಂದ ಪಾಸ್ ಆಗ್ತೀರಾ. ಸೋಚಿಪುರ ವಾಟರ್ ಫಾಲ್ಸ್ ಇಲ್ಲಿಂದ 8 ಕಿಲೋಮೀಟರ್ ಇದೆ ನೋಡಿ, ಎಲ್ಲ ಪಕ್ಕದಲ್ಲೇ ಇದೆ. ಇದೆಲ್ಲ ನಿಮಗೆ ಒಂದು 4-5 ಜಾಗಗಳಿಗೆ ಕನೆಕ್ಟ್ ಆಗುತ್ತೆ. ಒಂದು ಸೋಚಿಪುರ ವಾಟರ್ ಫಾಲ್ಸ್, ವಯನಾಡಲ್ಲಿ ತುಂಬಾ ಫೇಮಸ್ ವಾಟರ್ ಫಾಲ್ಸ್. ಇನ್ನೊಂದು ಗ್ಲಾಸ್ ಬ್ರಿಡ್ಜ್, ಅದರಲ್ಲೂ ಗ್ಲಾಸ್ ಬ್ರಿಡ್ಜ್ ಅಲ್ಲೂ ತುಂಬಾ ಆಕ್ಟಿವಿಟೀಸ್ ಗಳಿದೆ, ನೀವು ಅದು ನೋಡ್ಕೊಬಹುದು. 3ನೇದು ಬಂದು ಫಾಲ್ಸ್ಗಳು, ಒಂದು 2 ತರ ಫಾಲ್ಸ್ ಇದೆ. 4ನೇದು ಅಟ್ಟಮಲೈ ವ್ಯೂ ಪಾಯಿಂಟ್. 4ನೇದು ಬಂದು ಅಟ್ಟಮಲೈ ವ್ಯೂ ಪಾಯಿಂಟ್ ಅಂತ. ಇಟ್ಸ್ ಆಲ್ಸೋ ನೋನ್ ಆಸ್ ಲವ್ ವ್ಯಾಲಿ ಅಂತಾನು ಕರೀತಾರೆ. ಆಕಾಶ ಇವತ್ತೇನೋ ಕ್ಲಿಯರೇ ಆಗ್ತಾ ಇಲ್ಲ, ಮಳೆ ಬರ್ತಾನೆ ಇದೆ. ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಮಳೆ ಹೊಡಿತು. ನಾನು ವಿಡಿಯೋನೇ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾವೇ ಪೂರ್ತಿ ನೆಂದೋಗಿದ್ವಿ. ರೈನ್ ಕೋಟ್ ಹಾಕೊಂಡಿದ್ರು ನೆಂದೋಗಿದ್ವಿ, ಆ ಮಟ್ಟಿಗೆ ಮಳೆ ಇತ್ತು ನೆನ್ನೆ. ಒಂದು 30% ರೋಡ್ಸ್ ಚೆನ್ನಾಗಿರೋದು ಅಷ್ಟೇ, 70% ಕಂಪ್ಲೀಟ್ ರೋಡ್ಸ್ ಪ್ಯಾಚ್ ಇದೆ. ಈ ಥರ ಸಿಕ್ಕಿದಾಗ ಹಿಂಗೆ ಜಡಿತೀವಿ, ಈ ಥರ ಸಿಕ್ಕಿಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ. ಓನ್ಲಿ 4x4 ವೆಹಿಕಲ್ಸ್ ಪರ್ಮಿಟೆಡ್. ನೀವು ಗಾಡಿನ ಪಾರ್ಕ್ ಮಾಡಿದ್ಮೇಲೆ ನೀವು ಇಲ್ಲಿಂದ ಜೀಪ್ ರೈಡ್ ತೊಗೊಬೇಕಾಗುತ್ತೆ. ಪರ್ ರೈಡ್ ಇಲ್ಲಿ 250 ಆಗುತ್ತೆ ಜೀಪ್ ರೈಡ್ಗೆ. 5 ಮೆಂಬರ್ಸ್ ಹೋಗೋದಾಗಿದ್ರೆ, 6 ಮೆಂಬರ್ಸ್ ಹೋಗೋದಾಗಿದ್ರೆ ಪರ್ ಹೆಡ್ 200 ಬೀಳುತ್ತೆ. ಇಂಡಿವಿಜುವಲ್ ಜೀಪ್ಸ್ ಕೂಡ ತೊಗೊಬೋದು ನೀವು, ಅದಕ್ಕೆ ಸಪ್ರೇಟ್ ಪ್ರೈಸಸ್ ಇದೆ. ಈ ಜೀಪ್ ರೈಡ್ಸ್ ಎಲ್ರಿಗೂ ಅನ್ವರ್ಸಲ್ಲ, ಸಿಕ್ಕಾಪಟ್ಟೆ ಹಾರ್ಡ್ಕೋರ್ ಆಫ್ ರೋಡ್ ಇರುತ್ತೆ ಇದು. ನಾವು ಅನ್ಕೊಬಹುದು ಸ್ವಲ್ಪ ದೂರ ಹೋಗ್ತಾ ಚೆನ್ನಾಗಿರುತ್ತೆ ಅಂತ. ಒಂದು 200 ಮೀಟರ್ಸ್ ಈ ತರ ನೋಡಿ, ಒಂದು 200 ಮೀಟರ್ಸ್ ತನಕ ಕಾಂಕ್ರೀಟ್ ರೋಡ್ ಇದೆ. ಆಮೇಲೆ ಮೈ ಕೈಯಲ್ಲಿರೋ ಎಲ್ಲಾ ಪಾರ್ಟ್ಸ್ ಅಳ್ಳಾಡ್ಬಿಡುತ್ತೆ, ಆ ಮಟ್ಟಿಗೆ ಹೋಗುತ್ತೆ ಜೀಪು. ಸಿಕ್ಕಾಪಟ್ಟೆ ಟಫ್ ಆಫ್ ರೋಡಿಂಗ್ ಇದೆ ಅದು. ಯಾವುದೇ ತರ ಪ್ರೈವೇಟ್ ವೆಹಿಕಲ್ಸ್ ನ ಒಳಗಡೆ ಬಿಡಲ್ಲ, ಓನ್ಲಿ 4x4 ಗೌರ್ಮೆಂಟ್ ಅಪ್ರೂವ್ಡ್ ವೆಹಿಕಲ್ಸ್ ಮಾತ್ರನೇ ಬಿಡೋದಲ್ಲಿ ಮೇಲೆಗೆ. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಯಾರು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂದವರು ಇದನ್ನ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡಬಹುದು ಇಲ್ಲಿ ಬಂದವರು. ಅದಾದಮೇಲೆ ನೀವು ಒಂದ್ಸತಿ ಮೇಲೆ ಹೋದ್ಮೇಲೆ ನಿಮಗೆ ಒಂದು ಟಿಕೆಟ್ ಕೊಡ್ತಾರೆ. ಜೀಪ್ ನಿಲ್ಲಿಸಿದ ತಕ್ಷಣ ಅಲ್ಲೇ ಟಿಕೆಟ್ ಕೌಂಟರ್ ಇರುತ್ತೆ, ಟಿಕೆಟ್ ತೊಗೋಬೇಕಾಗುತ್ತೆ. ಪರ್ ಹೆಡ್ ನಿಮಗೆ 250 ರುಪೀಸ್ ಬೀಳುತ್ತೆ. ಟಿಕೆಟ್ ತೊಗೊಂಡು ಒಂದು 150-100 ಮೀಟರ್ಸ್ ಅಷ್ಟೇ ಇರೋದು, ವಾಕ್ ಮಾಡಬೇಕು. ನೀವು ವಾಕ್ ಮಾಡ್ತಾ ನಿಮಗೆ ಫಸ್ಟು ಪ್ಲೇ ಏರಿಯಾಗಳು ಸಿಗುತ್ತೆ, ಕ್ಯಾಫಿಟೀರಿಯಾ ಸಿಗುತ್ತೆ, ಆಮೇಲೆ ನಿಮಗೆ ಸ್ವಿಂಗ್ ರೈಡ್ ಸಿಗುತ್ತೆ. ಆಮೇಲೆ ಸೊ ಬೇಕು ಅಂದ್ರೆ ಸ್ವಿಂಗ್ ರೈಡ್ ಮಾಡ್ಬೋದು, ಟಿಕೆಟಲ್ಲಿ ಇನ್ಕ್ಲೂಡ್ ಇಲ್ಲ. ಟಿಕೆಟಲ್ಲಿ ಸ್ವಿಂಗ್ ರೈಡ್ ಒಂದು ಬಿಟ್ಟು ಮಿಕ್ಕಿದೆಲ್ಲ ಇನ್ಕ್ಲೂಡ್ ಇರುತ್ತೆ. ನೀವು ಗ್ಲಾಸ್ ಬ್ರಿಡ್ಜ್ಗೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಶೂಗಳು ಚಪ್ಪಲಿಗಳನ್ನೆಲ್ಲ ತೆಗಿಬೇಕಾಗುತ್ತೆ. ಸೊ ಗ್ಲಾಸ್ ಮೇಲೆ ಏನು ಅಲೋ ಇಲ್ಲ. ನಿಮ್ಮ ಎಕ್ವಿಪ್ಮೆಂಟ್ಸ್ ನೀವು ಎತ್ಕೊಂಡು ಹೋಗ್ಬೋದು. ಶಾರ್ಪ್ ಎಕ್ವಿಪ್ಮೆಂಟ್ಸ್ ಏನಾದ್ರು ಇದ್ರೆ ಅವರು ಅಲ್ಲೇ ಇಟ್ಸ್ಕೊಂಡ್ಬಿಡ್ತಾರೆ. ಒಂದು ಟೈಮ್ಗೆ ಇಷ್ಟು ಪರ್ಸನ್ಸ್ ಅಂತ ಮಾತ್ರನೇ ಅಲೋ ಮಾಡ್ತಾರೆ, ಅದ್ರ ಮೇಲೆ ಯಾರನ್ನೂ ಅಲೋ ಮಾಡಲ್ಲ ಅಷ್ಟೇ. ಗ್ಲಾಸ್ ಬ್ರಿಡ್ಜ್ ಇದೊಂದು ನೋಡೋಕ್ಕೆ ನೀವು ಇಷ್ಟು ಅಪ್ ಟು 500-550 ತನಕ ಖರ್ಚು ಮಾಡಬೇಕಾಗಿ ಬರುತ್ತೆ. ಸೊ ನಮ್ಮ ನೆಕ್ಸ್ಟ್ ಪಯಣ ಬಂದು ಸೂಚಿಪುರ ವಾಟರ್ ಫಾಲ್ಸ್. ಸೊ ಗ್ಲಾಸ್ ಬ್ರಿಡ್ಜ್ ಆಫ್ ರೋಡ್ ಮಾತ್ರ ಎಲ್ಲ ಆಫ್ ರೋಡ್ ಅದು
ಸಕ್ಕತ್ ಎಕ್ಸ್ಪೀರಿಯೆನ್ಸು. ಬರೋದು ನಿಜವಾಗ್ಲೂ ಹೇಳ್ತೀನಿ, ಟ್ರೈ ಮಾಡಿ. ಅದನ್ನು ಮಾತ್ರ ಮಿಕ್ಸ್ ಮಾಡಿಬಿಡಿ. ಹಿಂಗಿದ್ರೆ ರೋಡ್ಸು ಹೆಂಗೆ ಬೇಕಾದ್ರೆ ಹೊಡಿಬೋದು ಗಾಡಿನ, ತಲೆನೋವು ಇರಲ್ಲ. ಅಯ್ಯೋ ಅಯ್ಯೋ, ನಾನು ಹಿಂಗೆ ಹೇಳಂಗಿಲ್ಲ, ಹಂಗೆ ಬಂದ್ಬಿಡ್ತು. 900 ಕಿಂಡಿ ಗ್ಲಾಸ್ ಬ್ರಿಡ್ಜ್ನ ಮುಗಿಸ್ಕೊಂಡು ಅಟ್ಟಮಲೈ ವ್ಯೂ ಪಾಯಿಂಟ್ಗೆ ಹೋಗ್ಬೋದು. ಅದೇ ರೋಡಲ್ಲಿ ನಿಮ್ಗೆ ಸೋಚಿಪರ ಫಾಲ್ಸ್ ಕೂಡ ಸಿಗುತ್ತೆ. ಒಂದು ರ್ಯಾಂಡಮ್ ವ್ಯೂ ಕಾಣಿಸುತ್ತೆ ನಿಮಗೆ ಟೀ ಎಸ್ಟೇಟ್ದು, ಚೆನ್ನಾಗಿದೆ. ಘಾಟ್ ಸೆಕ್ಷನಲ್ಲಿ ಇದ್ದಾಗ ರೋಡ್ಸ್ ಮೇಲೆ ಗಮನ ಕೊಟ್ಬಿಡುವೆ. ಮೈನ್ ವೆಹಿಕಲ್ಸು ಬರ್ತಾ ಇರ್ತವೆ, ನಾನ್ ಸ್ಟಾಪ್ ಬಿಡೋದೇ ಇಲ್ಲ. ಡ್ರೋನ್ ಹಾಸನ ಇರಲಿ. ಗ್ಲಾಸ್ ಬ್ರಿಡ್ಜ್ ಆದಮೇಲೆ ಇವಾಗ ನಾವು ಹೋಗ್ತಾಯಿರೋದು ಸೂಚಿಪರ ವಾಟರ್ ಫಾಲ್ಸ್ಗೆ. ದಿಸ್ ಇಸ್ ಆಲ್ಸೋ ಎ ಫೇಮಸ್ ಸ್ಪಾಟ್ ಇನ್ ವಯನಾಡು. ಆಲ್ ಟೈಮಲ್ಲೂ ನೀವು ಜನ ನೋಡ್ಬೋದು, ಎಲ್ಲ ಟೈಮಲ್ಲೂ, ಯಾಕೆಂದರೆ ಅಷ್ಟು ಫೇಮಸ್ ಇದು. 900 ಕಿಂಡಿ ಥರನೇ. ಮತ್ತು ಬಾಣಾಸುರ ಸಾಗರ್ ಡ್ಯಾಮ್ಗಳಿದಾವೆ ನೋಡು, ಆ ಥರ. ರಿಟರ್ನ್ ಹೋಗ್ಬೇಕಾದ್ರೆ ಫ್ಯೂಲ್ ಹಾಕ್ಸ್ಬೇಕಾಗುತ್ತೆ, ಇಲ್ಲಾಂದರೆ ಟೋ ಮಾಡೋ ಸನ್ನಿವೇಶಗಳು ಬರ್ತವೆ ಗಾಡಿ. 1.authorize ಪಾರ್ಕಿಂಗ್ ಏರಿಯಾ. 1.5 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಇವಾಗ ಸೂಚಿಪರ ವಾಟರ್ ಫಾಲ್ಸ್. ಫಾಲ್ಸ್ಗಳಲ್ಲಿ ಫೇಮಸ್ ವಾಟರ್ ಫಾಲ್ಸ್ ಇದು. ಇನ್ನು ಬೇಜಾನ್ ಫಾಲ್ಸ್ಗಳಿದೆ, ಅದೇ ಇದು ಸ್ವಲ್ಪ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್. ಅಟ್ಟಮಲೈ ವ್ಯೂ ಪಾಯಿಂಟ್ ಬಂದು ಪ್ರೈವೇಟ್ ಪ್ರಾಪರ್ಟಿ, ಗೌರ್ಮೆಂಟ್ದಲ್ಲ, ಇದು ಗೌರ್ಮೆಂಟ್ದು. ಇಲ್ಲಿ ರೂಲ್ ಇದೆ 1200 ಮೆಂಬರ್ಸ್ ಅಷ್ಟೇ ಅಂತೆ ಎಂಟ್ರಿ ಕೊಡೋದು. ಸೊ ಇದು ಪಾರ್ಕಿಂಗು. ಇಲ್ಲಿಂದ ಓಹೋ ಹಾಂ ಫ್ರೀ ಇತ್ತಾ ಬೀರ ನೋಡ್ಕೊಳ್ಳೋರು ಇರ್ತಾರಲ್ಲ ಇಲ್ಲಿ. ಬಾಣಾಸುರ ಸಾಗರ್ ಡ್ಯಾಮಲ್ಲೂ ಇಷ್ಟು ಜನ ಇಲ್ಲ. ನಾವು ಬಂದಿದ್ದು ಮಧ್ಯಾಹ್ನ, ಅಲ್ಲಿ ನೆನ್ನೆ ಹೋಗಿದ್ದು ನಾವು ಬೆಳಗ್ಗೆ, ಇಲ್ಲಿ ಇವಾಗ ಮಧ್ಯಾಹ್ನ ಆಗೋಯ್ತಲ್ಲ. ಬೆಳಗ್ಗೆ ಬೇಗ ಹೋದಷ್ಟು ನಿಮಗೆ ಇಲ್ಲಿ ನೀವು ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಮಿನಿಮಮ್ 1 ಕಿಲೋಮೀಟರ್ ನಡಿಬೇಕಾಗಿ ಬರುತ್ತೆ. ಮೀನ್ಸ್ ಬೆಟ್ಟ ಇಲ್ದು ಹತ್ತಂಗೆ. ಸೊ ಇಲ್ಲಿ ಟಿಕೆಟ್ ಚಾರ್ಜಸ್ ಇದೆ, ಸ್ಟ್ರಿಕ್ಟ್ ಇರುತ್ತೆ. ಯಾವುದೇ ಥರ ಐಟಮ್ಸ್ ಎತ್ಕೊಂಡು ಹೋಗಿಲ್ಲ, ಸಿಗರೇಟ್, ಗುಟ್ಕಾ ಆ ಥರವು ಯಾವುದೇ ಎತ್ಕೊಂಡ್ರು ಅಲ್ಲಿಂದ ಕಿತ್ಕೊತಾರೆ. ಇಲ್ಲ ನಿಮ್ಗೆ ಎಂಟ್ರಿನೇ ಕೊಡೋಲ್ಲ. ಹಿಂಗೆಲ್ಲ ಆದಮೇಲೆ ಒಂದು ಸ್ವಲ್ಪ ದೂರ ಟ್ರಯಲ್ ಮಾಡಬೇಕು. ಮೀನ್ಸ್ 1 ಕಿಲೋಮೀಟರ್ ನಡಿಬೇಕು. ಇದೆ ಸಿಂಗಲ್ ಫ್ಲೋ ವಾಟರ್ ಫಾಲ್ ಇದು. ಇಲ್ಲಿ ರೂಲ್ ಇದೆ, ಪರ್ ಡೇಗೆ 1200 ಮೆಂಬರ್ಸ್ ಮೇಲೆ ಬಿಡಲ್ಲ. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗಿ ಟಿಕೆಟ್ ತಗೊಂಡ್ರೆ ಇಲ್ಲಿ ನಿಲ್ಲೂ ಅಷ್ಟೇ, ನೀರ ಹತ್ರ ಜಾಸ್ತಿ ಬಿಡಲ್ಲ. ಸ್ವಲ್ಪ ದೂರ ಹೋಗಿದ ತಕ್ಷಣ ನೀವು ಅಲ್ಲಿ ವೈರ್ ಕಟ್ಟಿರ್ತಾರೆ, ಅಲ್ಲಿಗೆ ಲಾಸ್ಟ್. ಅಲ್ಲಿ ಮೆಟ್ಲು ಎಲ್ಲಿಗೆ ಲಾಸ್ಟ್ ಇದೆ ಅಲ್ಲಿಗೆ ಒಂದು 2-3 ಹೆಜ್ಜೆ ಮುಂದೆ ಇರ್ಬೋದು ಅಷ್ಟೇ. ನೀವು ಅದಕ್ಕಿಂತ ಮುಂದೆ ಹೋಗೋಕ್ಕಾಗಲ್ಲ, ಬಿಡಲ್ಲ. ಅಲ್ಲಿ ಮೇಲೇನೆ ಇರ್ತಾರೆ, ನೋಡ್ತಾ ಇರ್ತಾರೆ. ವಾಟರ್ ಫ್ಲೋ ಜಾಸ್ತಿ ಇರೋದ್ರಿಂದ ಆ್ಯಕ್ಚುಲಿ ಇಲ್ಲಿ ಬ್ಯಾನ್ ಮಾಡ್ತಿದ್ರು ಬರೋದನ್ನ. ವಾಟರ್ ಫ್ಲೋ ಸ್ವಲ್ಪ ಮೈ ಕಂಟ್ರೋಲ್ ಬಂದಮೇಲೆ ಇಲ್ಲಿವರೆಗೂ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 1 ಕಿಲೋಮೀಟರ್ ನಡೆದಿದ್ದು ಬರ್ತಾ ಇತ್ತು ಅನಿಸ್ತು. ನಾವಿವಾಗ ರೂಮ್ಗೆ ಹೋಗ್ತಿಲ್ಲ. ಸೊ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಟ್ಟಮಲೈ ವ್ಯೂ ಪಾಯಿಂಟ್ ಅಂತ. ನಿಮ್ಗೆ ಅವಾಗ ಹೇಳಿದ್ನಲ್ಲ ಅಟ್ಟಮಲೈ ವ್ಯೂ ಪಾಯಿಂಟ್ ಅಂತ.
ಅಟ್ಟಮಲ ವ್ಯೂ ಪಾಯಿಂಟ್. ಇದನ್ನ ಲವ್ ವ್ಯಾಲಿ ಅಂತಾನೂ ಕರೀತಾರೆ. ಸೊ ವಿ ಆರ್ ಟ್ರೈಯಿಂಗ್ ಟು ಗೋ ದೇರ್. ನಮ್ಮ ಟೈಮು ಸ್ವಲ್ಪ ಡಿಫ್ರೆನ್ಶಿಯೇಟ್ ಆಗ್ತಿದೆ, ಯಾಕಂದ್ರೆ ಮಳೆ ಬೀಳೋ ಟೈಮು. ಅಯ್ಯೋ ಇಲ್ಲಿ ಮಳೆ ಬಂತು ಅಂದ್ರೆ ಅಯ್ಯೋ ಸ್ವಾಮಿ ಎಲ್ಲ ಬರೋದು ಎಲ್ಲ ನೆಂದೋಗುತ್ತೆ, ಆ ಮಟ್ಟಿಗೆ ಮಳೆ ಬೀಳುತ್ತೆ ಇಲ್ಲಿ. ಅದನ್ನೇ ನಾವು ನೋಡ್ಕೊತಾ ಇದೀವಿ. ಅದನ್ನ ನಮಗೆ ಟೈಮಿಂಗ್ ಸೆಟ್ ಆಗೋದಾಗಿದ್ರೆ ಕಂಪ್ಲೀಟ್ ವ್ಯೂ ಪಾಯಿಂಟ್ ತನಕ ಹೋಗ್ತೀವಿ, ಇಲ್ಲಾಂದ್ರೆ ನಿಮ್ಗೆ ವ್ಯೂ ಪಾಯಿಂಟ್ ಪಾರ್ಕಿಂಗ್ ತನಕ ಆದರೂ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಇಲ್ಲಿ ಕ್ಲೈಮೇಟ್ ನಾವು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ. ಬೆಂಗಳೂರು ಕ್ಲೈಮೇಟ್ ತರ ನೋಡಿ, ಈ ಕಡೆ ಕಂಪ್ಲೀಟ್ ಬ್ಲೂ ಇದೆ, ಈ ಕಡೆ ಕಂಪ್ಲೀಟ್ ರೈನಿ ಕ್ಲೈಮೇಟ್ ಇದೆ. ಹಂಗೂ ಹೋಗ್ಬೋದು, ಅದೇ ಗೂಗಲ್ ಮ್ಯಾಪ್ಸು ಈ ರೂಟ್ ತೋರಿಸ್ತಾ ಇದೆ. ಅಬ್ಬಾ ಇದರ ವ್ಯೂ ಅಂದರೆ ಇದು ಹೆಂಗೆ ತೋರಿಸ್ತಾ ಇತ್ತು. ಹಾಂ ಟಿಕೆಟ್ ಎಡ್ಕಮ್ಮ ಅಡಲ್ಟ್ 50. ವ್ಯೂ ಪಾಯಿಂಟ್ಗೆ ಹಂಗೆ ಹೋಗ್ಬೇಕು, ಟಿಕೆಟ್ ತೊಗೊಂಡು ಹೋಗ್ಬೇಕು. ಸೊ ನಾವು ಮಾಡಿರೋ ರೂಮ್ ಬಂದು ಕಾಲ್ಪೇಟೆ ಸಿಟಿ ಒಳಗಡೆ. ಅಟ್ಟಮಲೆ ವ್ಯೂ ಪಾಯಿಂಟ್ ನಾವು ಹೋಗಿಲ್ಲ, ಯಾಕೆಂದರೆ ಮಳೆ ಸಿಚುವೇಶನ್ ಜಾಸ್ತಿ ಆಗೋಯ್ತು. ಸೊ ನಾವು ರಿಸ್ಕ್ ತೊಗೊಂಡಿಲ್ಲ, ಅಲ್ಲಿ ತನಕ ಹೋಗಿದ್ವಿ. ಸೊ ನೀವು ಹೋಗ್ಬೇಕು ಅಂದರೆ ಇಟ್ಸ್ ಅನ್ ಪ್ರೈವೇಟ್ ಪ್ರಾಪರ್ಟಿ. ಅಲ್ಲಿ ನೀವು ಟಿಕೆಟ್ ತೊಗೊಂಡು ಹೋಗ್ಬೇಕು, 50 ರೂಪಾಯಿ ಟಿಕೆಟ್ ತೊಗೊಂಡು ಸ್ವಲ್ಪ ದೂರ ಟ್ರೆಕ್ಕಿಂಗ್ ಹೋಗ್ಬೇಕಾಗುತ್ತೆ ಅಷ್ಟೇ. ಅಂದರೆ ಒಂದು 800-900 ಮೀಟರ್ಸು ನಡ್ಕೊಂಡು ಹೋಗ್ಬೇಕು. ಆವಾಗ ನೀವು ವ್ಯೂ ಪಾಯಿಂಟ್ಗೆ ಹೋಗಿ ಸೇರ್ತೀರಿ. ಅದೇ ವ್ಯೂ ಪಾಯಿಂಟ್ನ ನಾನು ನಿಮ್ಗೆ ತೋರಿಸ್ತೀನಿ, ಬೇರೆ ರೀತಿಯಲ್ಲಿ ತೋರಿಸ್ತೀನಿ. ಸೇಮ್ ಆ ವ್ಯೂ, ಅದರಲ್ಲಿ ಏನು ವ್ಯೂ ಸಿಗುತ್ತೆ ಅದೇ ವ್ಯೂ ನಿಮ್ಗೆ ತೋರಿಸ್ತೀನಿ ನಾನು. ಬಟ್ ನಿಮ್ಮಲ್ಲಿ ಟೈಮ್ ಇದ್ರೆ ಯಾರಿಗಾರ ಮಳೆ ಬರ್ದಿರೋ ಟೈಮಲ್ಲಿ ಯಾರು ಹೋಗ್ತಿದ್ದೀರಾ ಅಂದರೆ ಬೆಟರ್ ಹೋಗಿ. ತುಂಬ ಫಾಗ್ ಇದ್ರೂ ಹೋಗಕ್ಕೆ ಹೋಗ್ಬೇಡಿ, ಯಾಕಂದರೆ ವ್ಯೂ ಕಾಣಿಸಲ್ಲ, ಏನು ಕಾಣಿಸಲ್ಲ ವ್ಯೂ. ಫಾಗ್ ಏನಾದ್ರು ನಿಮಗೆ ದೂರದಿಂದನೇ ಫಾಗ್ ಕಾಣಿಸೋ ಅಂದರೆ ವರ್ತಿರಲ್ಲ ಹೋಗೋಕ್ಕೆ. ಬೇಕು ಅಂದರೆ ಹೋಗ್ಬೋದು. ನಾವು ರಿಟರ್ನ್ ಟು ಮೈ ರೂಮ್. ಇಲ್ಲಿ ಸೆಂಟ್ರಲ್ಲಿ ಎಲ್ಲರ ಲೈವ್ ಚಿಪ್ಸ್ ಏನಾದ್ರು ಮಾಡ್ತಿದ್ರೆ ಯಾರಾದರೂ ತಗೊಂಡು ಅದ್ರ ಜೊತೆನೇ ಮನೆಗೆ ರೂಮ್ಗೆ ಹೋಗ್ತೀವಿ. ಸೊ ಇಲ್ಲಿಗೆ ಫೈನ್ ಆರ್ಟ್ ಸೀರೀಸು ಮುಗಿಯುತ್ತೆ. ಸೊ ಇನ್ನು ನಾಳೆ ನಾವು ಬೆಂಗಳೂರಿಗೆ ಜೂ. ಸೊ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟಾಟಾ, ಬೈ ಬಾಯ್.